ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಫಿಲಿಪ್ಸ್ ಎಲೆಕ್ಟ್ರಿಕ್ ಆರೆಂಜ್ ಜ್ಯೂಸರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಬೇರೆ ಜ್ಯೂಸರ್ಗಳ ರೀತಿ ಕಾಂಪ್ಲಿಕೇಟೆಡ್ ಅಂತೂ ಇಲ್ಲವೇ ಇಲ್ಲ. ಕ್ಲೀನಿಂಗ್ ಮಾಡುವುದು ತುಂಬಾ ಸುಲಭ. ಸೆಕೆಂಡ್ಸ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಬೇರೆ ಜ್ಯೂಸರ್ಗಳಿಗಿಂತ 10 ಪಟ್ಟು ಜ್ಯೂಸು ಕೊಡುತ್ತೆ. ಬನ್ನಿ ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾನಿವತ್ತು ಫಿಲಿಪ್ಸ್ ಸಿಟ್ರಸ್ ಪ್ರೆಸ್ ಆರೆಂಜ್ ಜ್ಯೂಸರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿದಿನ ಆರೆಂಜ್ ಜ್ಯೂಸು ಕುಡಿಯೋರಿಗೆ ಲೋ ಮೇಂಟೆನೆನ್ಸ್ ಜ್ಯೂಸರ್ ಬೇಕು ಅಂದ್ರೆ ಇದು 101% ನಿಮಗೆ ಅಂತಾನೆ ಮಾಡಿದ್ದಾರೆ. ಈ ಮಿಷನ್ಗೆ ಯೂಸ್ ಮಾಡಿರೋದು ರೆಗ್ಯುಲರ್ ಪಿನ್, AH ಪಿನ್ ಅಂತೂ ಅಲ್ಲೇ ಅಲ್ಲ. ಹಾಗಾಗಿ ನೀವು ಇದನ್ನ ಯಾವಾಗ ಎಲ್ಲಿ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ದೊಡ್ಡದಾಗಿರುವ ಆರೆಂಜು, ದೊಡ್ಡದಾಗಿರುವ ಮೂಸಂಬಿ, ದೊಡ್ಡದಾಗಿರುವ ಗಜ ನಿಂಬೆ ಹಣ್ಣಿನ ರಸನು ಇದರಲ್ಲಿ ಮಾಡ್ಕೋಬಹುದು. ಬೇಬಿ ಆರೆಂಜು, ಬೇಬಿ ಮೂಸಂಬಿ ಮತ್ತು ಸಣ್ಣ ನಿಂಬೆಹಣ್ಣಿನ ರಸ ಕೂಡ ಇದರಲ್ಲಿ ತೆಗೆಯಕ್ಕೆ ನೀವು ಬಳಸ್ಕೋಬಹುದು. ಈ ಜ್ಯೂಸರ್ ಕೆಪಾಸಿಟಿ ಬಂದ್ಬಿಟ್ಟು 500 ml ಅಂದ್ರೆ ಅರ್ಧ ಲೀಟರ್. ಹೈ ಕ್ವಾಲಿಟಿ ಸ್ಟೋರೇಜ್ ಕಂಟೈನರ್ ಕೊಟ್ಟಿದ್ದಾರೆ. ಈ ಸ್ಟೋರೇಜ್ ಕಂಟೈನರ್ ಡಿಶ್ ವಾಷರ್ ಸೇಫ್, 100% ಲೀಕ್ ಪ್ರೂಫ್ ಇದೆ. ಕೆಳಗೆ ಬಿದ್ರೂ ಒಡೆಯೋದಿಲ್ಲ. ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಕಾಂಪೋನೆಂಟು ಇಲ್ಲ. ಈಸಿ ಮೇಂಟೆನೆನ್ಸ್ ಇದೆ. ಇದು ಮೋಟಾರ್ ಕಾಂಪೋನೆಂಟು ಹಸಿ ಆಗಬಾರ್ದು, ನೀರಂತೂ ಒಂದ್ ಸ್ವಲ್ಪನೂ ಬೀಳಬಾರ್ದು. ಕಂಟೈನರ್ ನ ಮೋಟಾರ್ ಕಾಂಪೋನೆಂಟ್ ಗೆ ಇಟ್ಟು ಲೆಫ್ಟ್ ಸೈಡ್ ರೊಟೇಟ್ ಮಾಡಿದ್ರೆ ಲಾಕ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ಇದು ಜ್ಯೂಸ್ ಫಿಲ್ಟ್ರೇಷನ್. ಈ ಒಂದು ಜ್ಯೂಸ್ ಫಿಲ್ಟ್ರೇಷನ್ ಓಪನ್ ಎಂಡ್ ಕ್ಲೋಸ್ ಆಗುತ್ತೆ. ಜ್ಯೂಸ್ ಮಾಡುವಾಗ ಕಂಪ್ಲೀಟ್ ಆಗಿ ಓಪನ್ ಇರಬೇಕು. ಜ್ಯೂಸ್ ಆದ ಮೇಲೆ ಇದು ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಿ ಜ್ಯೂಸ್ ಮಾಡಬೇಡಿ. ಯಾಕೆಂದ್ರೆ ಜ್ಯೂಸ್ ಎಲ್ಲ ಮೇಲೆ ಉಳಿದ್ಬಿಡುತ್ತೆ, ಬೀಜದ ಜೊತೆ ಮಿಕ್ಸ್ ಆಗುತ್ತೆ. ಜ್ಯೂಸ್ ಕಂಟೈನರ್ ಮೇಲೆ ಇದನ್ನು ಫಿಕ್ಸ್ ಮಾಡಿ. ನೋಡಿ, ಸಣ್ಣ ಆರೆಂಜ್ ತಗೊಂಡಿದ್ದೀನಿ, ದೊಡ್ಡದಾದ ಆರೆಂಜ್ ತಗೊಂಡಿದ್ದೀನಿ, ಇದರ ಜೊತೆ ಮೂಸಂಬಿನೂ ತಗೊಂಡಿದ್ದೀನಿ. ಆರೆಂಜ್ ನ ಮಧ್ಯಕ್ಕೆ 2 ಭಾಗ ಆಗಿ ಕಟ್ ಮಾಡ್ಕೋಬೇಕು. ಆರೆಂಜ್ ನ ಕೈಯಲ್ಲಿ ಇಟ್ಕೊಂಡು ಮೆಷಿನ್ ಮೇಲೆ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಸಾಕು, ರೊಟೇಷನ್ ಆರಂಭ ಆಗುತ್ತೆ. ಈಗ ನೋಡಿ, ಜ್ಯೂಸು ಸರಾಗವಾಗಿ ಬೆಳ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನೀವೇ ನೋಡ್ತಾ ಇದ್ದೀರಲ್ವಾ? ಜ್ಯೂಸು ಕಂಟೈನರ್ ಒಳಗೆ ಹೇಗೆ ಸ್ಟೋರ್ ಆಗ್ತಾ ಇದೆ. ಜಸ್ಟ್ 30 ಸೆಕೆಂಡ್ಸ್ ಇಂದ 1 ನಿಮಿಷದೊಳಗೆ ಆರೆಂಜ್ ಜ್ಯೂಸು ಮಾಡ್ಕೊಟ್ಬಿಡುತ್ತೆ. ಈ ಮೆಷಿನ್ ನ ರೊಟೇಷನ್ ತುಂಬಾ ಲೈಟ್ ವೇಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕೈ ಬೆರಳು ನೋವು ಬರಲ್ಲ. ಶುದ್ಧವಾದ ಮತ್ತು ಆರೋಗ್ಯಕರವಾದ ಜ್ಯೂಸು ತಯಾರಾಯ್ತು. ಆರೆಂಜ್ ನ ಬೀಜ ಮತ್ತು ವೇಸ್ಟೇಜು ಹೊರಗಡೆನೆ ಇರುತ್ತೆ. ಜ್ಯೂಸ್ ಮಾತ್ರ ಕ್ಲಿಯರ್ ಆಗಿ ಒಳಗೋಗಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ. ಸಾಧಾರಣ ಜ್ಯೂಸರ್ ಗಳಿಗಿಂತ 10 ಪಟ್ಟು ಚೆನ್ನಾಗಿ ಇದು ಆರೆಂಜ್ ಜ್ಯೂಸು ಕೊಡುತ್ತೆ. ದೊಡ್ಡ ಆರೆಂಜು ಕೆಲಸ ಮುಗೀತು, ಹಾಗಾಗಿ ಇದನ್ನ ತಕೊಂಡ್ಬಿಡಿ. ಈಗ ಬೇಬಿ ಆರೆಂಜ್ ಜ್ಯೂಸ್ ಮಾಡಿ. ಜಸ್ಟ್ ಹಾಗೆ ಲೈಟ್ ಆಗಿ ಪ್ರೆಸ್ ಮಾಡಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ತಿರುಗಿ ಜ್ಯೂಸ್ ತಯಾರಾಗ್ಬಿಡುತ್ತೆ. ಆರೆಂಜ್ ಯಾವ ರೀತಿ ಮಾಡ್ಕೊಂಡ್ರೋ ಅದೇ ತರನೇ ಮೂಸಂಬಿ ಜ್ಯೂಸ್ ಕೂಡ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಒತ್ತುವ ಅವಶ್ಯಕತೆ ಇಲ್ಲ. ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಸಾಕು. ದಿನ ಆರೆಂಜ್ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ಉತ್ತಮ. ರೆಗ್ಯುಲರ್ ಜ್ಯೂಸರ್ ಗಳನ್ನು ಯೂಸ್ ಮಾಡಿದ್ರೆ ಮೇಂಟೆನೆನ್ಸ್ ಬಹಳ ಕಷ್ಟ ಆಗುತ್ತೆ. ತೊಳೆಯೋದಂತೂ ತುಂಬಾ ತಲೆಬಿಸಿ. ತುಂಬಾ ಕಾಂಪ್ಲಿಕೇಶನ್ ಇರೋದ್ರಿಂದ ಮನೆಯಲ್ಲಿ ಯಾರು ಕೂಡ ಜ್ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಆದ್ರೆ ಈ ಜ್ಯೂಸರು ಬೇರೆ ಜ್ಯೂಸರ್ ರೀತಿ ಅಲ್ಲ ಅಲ್ವಾ? ಜ್ಯೂಸರ್ ಎಷ್ಟು ಈಸಿಯಾಗಿ ಮೇಂಟೈನ್ ಮಾಡಬಹುದು ಅಂತ ನೀವೇ ನೋಡಿದ್ರಲ್ಲ. ಈ ಜ್ಯೂಸರ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಜ್ಯೂಸರ್ ಪ್ರೈಸ್ ಬಂದ್ಬಿಟ್ಟು 1700 ರೂಪಾಯಿ ಇದೆ. ನಮ್ಮ ಲಿಂಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ 1400 ರೂಪಾಯಿ ಆಗುತ್ತೆ. ಅಲ್ಲಿಗೆ ನಿಮಗೆ 300 ರೂಪಾಯಿ ಡಿಸ್ಕೌಂಟ್ ಆಯ್ತು. ಯಾಕೆ ತಡ, ಲಿಂಕ್ ಒತ್ತಿ ಪರ್ಚೇಸ್ ಮಾಡಿ. ಇದ್ ನೋಡ್ರಿ, ನಮ್ಮನೇಲಿರೋದು ಹ್ಯಾಂಡ್ ಜ್ಯೂಸರ್. ಇದು ತುಂಬಾ ಹಳೇದು, ಎಲೆಕ್ಟ್ರಿಕ್ ಅಲ್ಲ. ಇದರಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಬೆರಳು ಅಂಗೈ ಎಲ್ಲ ತಿರುಗಿಸಿ ಪ್ರೆಸ್ ಮಾಡಿ ಜ್ಯೂಸ್ ಮಾಡಬೇಕು. ಕೈ ಬೆರಳೆಲ್ಲ ತುಂಬಾ ನೋವು ಬರ್ತಾ ಇತ್ತು. ಈಗ ನಾನ್ ತೋರಿಸಿದ್ದೀನಲ್ಲ, ಆ ಜ್ಯೂಸರ್ ಅಲ್ಲಿ ಮಾಡ್ಕೊಂಡ್ರೆ ಕೈ ಬೆರಳು ಏನು ನೋವು ಬರಲ್ಲ, ಆರಾಮಾಗಿ ಜ್ಯೂಸ್ ಮಾಡ್ಕೋಬಹುದು. ನಿಮಗೆಲ್ಲ ಈ ಜ್ಯೂಸರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.